ಇನ್ನು ದರ್ಶನ್ ಕತೆ ಏನಾಯ್ತು ಅಂತ ನೋಡ್ತಾ ಹೋಗೋಣ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಕಿಲ್ಲಿಂಗ್ ಸ್ಟಾರ್ಗೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಯಾವುದೇ ಸೌಲಭ್ಯ ನೀಡ್ತಾ ಇಲ್ವಂತೆ. ಈ ಬಗ್ಗೆ ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು. ದರ್ಶನ್ ಪರ ವಕೀಲರು ಹಾಗೂ ಸರ್ಕಾರಿ ವಕೀಲರ ನಡುವೆ ವಾಕ್ ಸಮರವೇ ನಡೆದೋಯ್ತು. ಯಾವ ಕಾರಣಕ್ಕಾಗಿ ನೀವೇ ನೋಡಿ. ಹೊರಗಡೆ ದಿಲ್ದಾರಾಗಿ ಬದುಕಿದ್ದ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸಿದ್ದಾನೆ. ಐಷಾರಾಮಿ ಮನೆಯಲ್ಲಿ ರಾಜನಂತೆ ಇದ್ದ ಕಿಲ್ಲಿಂಗ್ ಸ್ಟಾರ್ ಬೆಂಗಳೂರು ಸೆಂಟ್ರಲ್ ಜೈಲಿನ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ವೆಲವೆಲ ಅಂತ ಒದ್ದಾಡ್ತಾ ಇದ್ದಾನೆ. ಎಷ್ಟರ ಮಟ್ಟಿಗೆ ಅಂದ್ರೆ ಕೊಲೆ ಆರೋಪಿ ಮೈ ಮೇಲೆ ಬಿಸಿಲೇ ಬೀಳ್ತಿಲ್ವಂತೆ. ದರ್ಶನ್ ಪಲ್ಲಂಗ ಕೇಳಿದ್ರೆ ಕೊಡಲು ಸಾಧ್ಯವಿಲ್ಲ. ಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ. 57ನೇ CCH ನ್ಯಾಯಾಲಯದಲ್ಲಿ ದರ್ಶನ್ ಹಾಸಿಗೆ ದಿಂಬಿಗಾಗಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಕೂಡ ನಡೆಯಿತು. ಇನ್ನು ಈ ವೇಳೆ ಸರ್ಕಾರಿ ಪರ ವಕೀಲರು ಹಾಗೂ ದರ್ಶನ್ ಪರ ವಕೀಲರ ನಡುವೆ ವಾಕ್ ಸಮರವೇ ನಡೆದು ಹೋಯಿತು. ಅಷ್ಟಕ್ಕೂ ಇವತ್ತು ಕೋರ್ಟ್ನಲ್ಲಿ ನಡೆದ ವಿಚಾರಣೆ ಹೇಗಿತ್ತು ಅಂತಾನೆ ತೋರಿಸ್ತೀವಿ ನೋಡಿ. ದರ್ಶನ್ಗೆ ತಟ್ಟೆ, ಲೋಟ, ಚಾಪೆ, ದಿಂಬು ಕೊಟ್ಟಿದ್ದಾರೆ. ಕೋರ್ಟ್ ಆದೇಶದ ಬಳಿಕ ಕಂಬಳಿ ಮಾತ್ರ ನೀಡಿದ್ದಾರೆ. ದರ್ಶನ್ಗೆ ವಾಕಿಂಗ್ ಮಾಡಲು ಅವಕಾಶ ಕೊಡ್ತಿಲ್ಲ. ಜೈಲಿನ ನಿಯಮದ ಪ್ರಕಾರ ಎಲ್ಲವನ್ನೂ ನೀಡಲಾಗಿದೆ. ಮಲಗಲು ಪಲ್ಲಂಗ ಕೊಡಿ ಅಂದ್ರೆ ಹೇಗೆ ಕೊಡಬೇಕು? ಇದೇ ಬ್ಯಾರೆಕ್ನಲ್ಲಿ ಇರಬೇಕು ಅಂದ್ರೆ ಹೇಗೆ ಸಾಧ್ಯ? ಬಿಸಿಲು ಬರ್ತಿಲ್ಲ ಅಂತ ಅಂದ್ರೆ ನಾವು ಹೊಣೆ ಅಲ್ಲ. ಎಲ್ಲ ಸೌಲಭ್ಯ ನೀಡಲಾಗ್ತಿದೆಯಾ? ಏನು ಕೊಡಬೇಕು ನೀವೇ ಹೇಳಿ. ಜೈಲಿನಲ್ಲಿ ಜೈಲು ಅಧಿಕಾರಿಗಳು ಚಾರ್ಜ್ ಮಾಡ್ತಾರೆ. ಈರುಳ್ಳಿ ಟೊಮಾಟೋಗೂ ಚಾರ್ಜ್ ಮಾಡ್ತಾರೆ. ದರ್ಶನ್ ಸೆಲೆಬ್ರಿಟಿ ಅಂತ ಈ ರೀತಿ ನಡ್ಸ್ಕೊಳ್ತಿದ್ದಾರೆ. ನಾವು ಎಲ್ಲೂ ದರ್ಶನ್ನ ಸೆಲೆಬ್ರಿಟಿ ಅಂತ ಹೇಳಿಲ್ಲ. ದರ್ಶನ್ ಒಬ್ಬ ಕೊಲೆ ಆರೋಪಿ ಅಷ್ಟೇ. ದರ್ಶನ್ನ ನಾವ್ಯಾಕೆ ಸೆಲೆಬ್ರಿಟಿ ಅನ್ಬೇಕು? ಸೆಲೆಬ್ರಿಟಿ ಅಂತ ನೀವು ಹೇಳ್ತಾ ಇರೋದು. ದರ್ಶನ್ನ ಕ್ವಾರಂಟೈನ್ ಬ್ಯಾರಕ್ನಿಂದ ಶಿಫ್ಟ್ ಮಾಡಿ ಕ್ವಾರಂಟೈನ್ ಬ್ಯಾರಕ್ನಲ್ಲಿ 45ಕ್ಕಿಂತ ಹೆಚ್ಚು ದಿನ ಇಟ್ಟಿದ್ದಾರೆ. ದರ್ಶನ್ ವಿಷಯದಲ್ಲಿ ಮಾತ್ರ ಯಾಕೆ ಹೀಗೆ ಮಾಡ್ತಿದ್ದಾರೆ? ನಾನ್ ಯಾಕಪ್ಪ ಹಿಂಗ್ ಮಾಡ್ಲಿ? ನೀವು ಮಾಡ್ತಿಲ್ಲ ಬಿಡಿ, ಬೇರೆಯವರು ಮಾಡ್ತಿದ್ದಾರೆ. ನೋಡೋಣ ಸ್ವಾಮಿ, ಎಷ್ಟು ದಿನ ಅದೇ ಸೆಲ್ನಲ್ಲಿ ಇಡ್ತೀರಾ? ಇರಪ್ಪ, ಜಾಸ್ತಿ ಊಟ ಮಾಡಿದ್ದೀಯಾ ಅನ್ಸುತ್ತೆ. ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಜೈಲ್ ಮ್ಯಾನ್ಯುವಲ್ನಲ್ಲಿ ಕ್ವಾರಂಟೈನ್ನ ಪದ ಇಲ್ಲ. ಆ ಪದ ಇದ್ದರೆ ಈಗಲೇ ಕೇಸ್ ವಿತ್ಡ್ರಾ ಮಾಡ್ತೀನಿ. ನಾನೀಗ ಜೈಲ್ ಮ್ಯಾನ್ಯುವಲ್ನ ತೋರಿಸ್ತೇನೆ ನೋಡಿ. 11 ಕಡೆಗಳಲ್ಲಿ ಕ್ವಾರಂಟೈನ್ ಅಂತ ಇದೆ. ಹಾಗಿದ್ರೆ ಈಗ ಅರ್ಜಿ ವಾಪಸ್ ತಗೊಳಪ್ಪ. ದರ್ಶನ್ನ ಕ್ವಾರಂಟೈನ್ ಬ್ಯಾರಕ್ನಿಂದ ಶಿಫ್ಟ್ ಮಾಡಲ್ಲ. ಕ್ವಾರಂಟೈನ್ ಬ್ಯಾರಕ್ ಜೈಲಿನ ಒಂದು ಭಾಗ ಅಷ್ಟೇ. ಹೀಗೆ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ವಿಚಾರಣೆಯನ್ನ ಅಕ್ಟೋಬರ್ 9ಕ್ಕೆ ಮುಂದೂಡಿದ್ರು. ಸದ್ಯಕ್ಕಂತೂ ಕೊಲೆ ಆರೋಪಿ ದರ್ಶನ್ಗೆ ಕ್ವಾರಂಟೈನ್ ಜೈಲೇ ಗತಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಪರಿಸ್ಥಿತಿ ಯಾವ ರೀತಿ ಬಂದ್ಬಿಟ್ಟಿದೆ ಅಂತಂದ್ರೆ, ಬೇರೆ ಕ್ರಿಮಿನಲ್ಸ್ಗಳಿಗೆ ಸಿಗ್ತಾ ಇದ್ದಂತಹ ವ್ಯವಸ್ಥೆ ಸೌಕರ್ಯವನ್ನ ಇಲ್ಲಿ ಉಲ್ಲೇಖ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಉಮೇಶ್ ರೆಡ್ಡಿಗಿಂತ ಕೀಳ ದರ್ಶನ್, ಈ ರೀತಿಯ ಪ್ರಶ್ನೆಯ ಪ್ರಸ್ತಾಪವೂ ಕೂಡ ಇವತ್ತು ಕೋರ್ಟ್ ಆಗಿದೆ. ಕೋರ್ಟಲ್ಲಿ ಈ ವಿಚಾರಗಳು ಚರ್ಚೆಗೆ ಬಂದವು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಲ್ಲಿ? ಉಮೇಶ್ ರೆಡ್ಡಿ ಎಲ್ಲಿ? ಉಮೇಶ್ ರೆಡ್ಡಿಗೆ ಕೊಡ್ತಾ ಇದ್ದ ಸೌಕರ್ಯ ದರ್ಶನ್ಗೆ ಸಿಗ್ತಾ ಇಲ್ಲ. ಹಾಗಿದ್ರೆ ದರ್ಶನ್ ಉಮೇಶ್ ರೆಡ್ಡಿಗಿಂತ ಕೀಳ? ಇದನ್ನ ಪ್ರಶ್ನೆ ಯಾರು ಮಾಡಿದ್ರಲ್ಲ ಅವರೇ ಉತ್ತರ ಕೊಡ್ಬೇಕು. ಇದನ್ನ ಜೈಲಲ್ಲಿ ಉಮೇಶ್ ರೆಡ್ಡಿಗೆ ಸೌಲಭ್ಯವನ್ನ ನೀಡ್ತಾ ಇದ್ರು. ಉಮೇಶ್ ರೆಡ್ಡಿಗೆ ಎಷ್ಟು ಸೌಲಭ್ಯ ನೀಡಿದ್ದಾರೆ ಗೊತ್ತಾ? ಆದರೆ ದರ್ಶನ್ಗೆ ಯಾವ ಸೌಲಭ್ಯವೂ ಸಿಗ್ತಾ ಇಲ್ಲ. ಉಮೇಶ್ ರೆಡ್ಡಿಗೆ ಐಷಾರಾಮಿ ಸೌಲಭ್ಯವನ್ನ ನೀಡಿದ್ದಾರೆ. ರೇಪಿಸ್ಟ್ ಉಮೇಶ್ ರೆಡ್ಡಿಗೆ LED ಟಿವಿಯನ್ನು ನೀಡಿದ್ದಾರೆ. LED ಟಿವಿಯಿಂದ VIP ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬೇಕಿದ್ರೆ ಅದರ ದಾಖಲೆಗಳನ್ನು ನಾನು ಕೊಡ್ತೇನೆ ಅಂತ ದರ್ಶನ್ ಪರ ವಕೀಲರು ಇವತ್ತು ವಾದ ಮಂಡನೆ ಮಾಡಿದರು. ಡೀಟೇಲ್ಸ್ ಹೇಳ ಅಂತ ದರ್ಶನ್ ಪರ ವಕೀಲ ಸುನೀಲ್ ಅವರು ಪ್ರಶ್ನೆ ಮಾಡಿದರು. ಸುನೀಲ್ ಇನ್ನೂ ಮುಂದುವರೆದು ಈ ಉಮೇಶ್ ರೆಡ್ಡಿಗೆ ಆ ಟೈಮ್ನಲ್ಲಿ ಏನೆಲ್ಲ ಸೌಲಭ್ಯಗಳು, ಏನೆಲ್ಲ ಸೌಕರ್ಯಗಳು, ಏನು VIP ಟ್ರೀಟ್ಮೆಂಟು, ಏನು ಐಷಾರಾಮಿ ವ್ಯವಸ್ಥೆ, ಇದೇ ದರ್ಶನ್ಗೆ ಐಷಾರಾಮಿ ವ್ಯವಸ್ಥೆಯನ್ನು ಕೊಟ್ಟಿತ್ತಲ್ಲ ಮೀನ್ಸ್ ತಗೊಂಡಿದ್ರಲ್ಲ. ಆಮೇಲೆ ಏನಾಯ್ತು ಕತೆ? ಡೈರೆಕ್ಟ್ ಟು ಬಳ್ಳಾರಿ. ಕೈಯಲ್ಲಿ ಕಾಫಿ ಮಗ್ಗೇನು, ರೌಂಡ್ ಟೇಬಲ್ ಏನು, ಚೇರ್ ಏನು, ಒಳ್ಳೆ ಫ್ರೆಶ್ ಗಾಳಿ ಏನು, ಅಬ್ಬಬ್ಬಬ್ಬ,
ಅದು ಮತ್ತೆ ಒಬ್ಬ ರೌಡಿ ಜೊತೆ ಕುತ್ಕೊಂಡು ಕಾಫಿ ಹೀರೋದಂತೆ, ಕೈಯಲ್ಲಿ ಸಿಗರೇಟ್ ಅಂತೆ, ಇಂಥ ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರಲ್ಲ, ಇದಕ್ಕಿಂತ ಇನ್ನೇನು ಬೇಕು? ಈ ವ್ಯವಸ್ಥೆಯನ್ನ ಮಾಡಿದವರೇ ಈಗ ಅಡ್ರೆಸ್ ಇಲ್ದಂಗೆ ಎತ್ತು ಹೋಗಿದ್ರು, ಬಿಸಾಕಿದ್ರು ಅವ್ರನ್ನ. ಸುಪ್ರೀಂ ಕೋರ್ಟ್ ಮೊನ್ನೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. VIP ಟ್ರೀಟ್ಮೆಂಟ್ ಅನ್ನುವಂಥದ್ದೇ ಹೊಸ ಪದ ನಮಗೆ ಜೈಲಲ್ಲಿ. ಯಾವುದಿದೆ VIP ಟ್ರೀಟ್ಮೆಂಟ್ ಜೈಲಲ್ಲಿ? ಒಬ್ಬ ಕೈದಿಗೆ ಯಾವ ರೀತಿ ವ್ಯವಸ್ಥೆ ಇರುತ್ತೋ ಅದೇ ರೀತಿ ವ್ಯವಸ್ಥೆ ಎಲ್ಲರಿಗೂ ಇರಬೇಕು. ಸೆಲೆಬ್ರಿಟಿ ಅಂದ ಮಾತ್ರಕ್ಕೆ ಏನು 2 ಕೊಂಬು ಬಂದಿರುತ್ತಾ? ಆತನಿಗೇನು ವಿಶೇಷ ವ್ಯವಸ್ಥೆಯನ್ನ ಮಾಡಬೇಕಾ? ಎಲ್ಲ ಕೈದಿಗಳಿಗೆ ಏನು ವ್ಯವಸ್ಥೆ ಇರುತ್ತೋ ಆತನಿಗೂ ಅದೇ ವ್ಯವಸ್ಥೆ ಇರಬೇಕು. ಯಾವನಾದರೂ ಐಷಾರಾಮಿ ವ್ಯವಸ್ಥೆಯನ್ನ ಮಾಡಿದನೋ, VIP ಟ್ರೀಟ್ಮೆಂಟ್ ಕೊಟ್ಟನೋ, ಆತನನ್ನ ಮೂಲಾಜಿಲ್ದಂಗೆ ಮನೆಗೆ ಕಳಿಸ್ಬೇಕು, ಕಠಿಣ ಕ್ರಮ ತಗೋಬೇಕು ಅಂತ ಸುಪ್ರೀಂ ಕೋರ್ಟ್ ಮೊನ್ನೆ ಖಡಕ್ ಆದಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದೇ ದರ್ಶನ್ಗೆ ಆ ರೀತಿಯ ಐಷಾರಾಮಿ ವ್ಯವಸ್ಥೆಯನ್ನ ಮಾಡಿದ್ರು, ಮನೆ ಕಳಿಸಿದ್ರು. ಇದೇ ದರ್ಶನ್ ಅವತ್ತು ಐಷಾರಾಮಿಯಾಗಿ ಕುತ್ಕೊಂಡು ಆ ಫೋಟೋ ವೈರಲ್ ಆಗಿ ಬಳ್ಳಾರಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ತೀರಾ ಕಾಲಾಪಾನಿ ಶಿಕ್ಷೆ ಏನಿಲ್ಲ ಇವರಿಗೆ, ಕಾಲಾಪಾನಿ ಕರಿನೀರಿನ ಶಿಕ್ಷೆ ಗೊತ್ತಿದೆಯಾ ಅದ್ರ ಬಗ್ಗೆ? ಬಿಡಿ, ಇಲ್ಲಿ ಯಾಕೆ ಅದ್ರ ಬಗ್ಗೆ ಪ್ರಸ್ತಾಪ? ಅದೆಲ್ಲ ಯಾಕಪ್ಪ, ಏನಿದೆ ಅವ್ರ ವಾದ ಏನಿದೆ ಅದನ್ನು ಮಾಡಿ ಅಂತ ಜಡ್ಜ್ ಇವ್ರನ್ನ ಪ್ರಶ್ನೆ ಮಾಡ್ತಾರೆ. ನಿಮಗೇನು ವ್ಯವಸ್ಥೆ ಬೇಕು, ಏನಲ್ಲಿ ಸಮಸ್ಯೆ ಆಗ್ತಾ ಇದೆ, ಕೋರ್ಟ್ ಆರ್ಡರ್ಸ್ ಏನಿದೆ, ಅಲ್ಲಿ ಏನು ಸಿಗ್ತಾ ಇಲ್ಲ, ಇದನ್ನ ಪ್ರಸ್ತಾಪ ಮಾಡಿ. ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಸಿಗ್ತಾ ಇದ್ದ ಸೌಲಭ್ಯ ದರ್ಶನ್ಗೆ ಸಿಗ್ತಾ ಇಲ್ಲ ಅಂತಂದ್ರೆ ನೀವೇನು ಹೋಲಿಕೆ ಮಾಡ್ತಾ ಇದ್ದೀರಾ? ಉಮೇಶ್ ರೆಡ್ಡಿಗಿಂತ ಕೀಳ ಅಂತ? ಅರೆ ಎಲ್ಲಿಗೆ ಬಂತು ಇವ್ರ ಪರಿಸ್ಥಿತಿ ಅಂತ? ಉಮೇಶ್ ರೆಡ್ಡಿಗೆ ದರ್ಶನ್ನ ಹೋಲಿಸ್ತಾ ಇದ್ದಾರೆ ಅಂದ್ರೆ ಅವ್ರು ಹೆಚ್ಚು ಅಪರಾಧ ಮಾಡಿದ್ದಾರೆ, ಇವ್ರು ಕಡಿಮೆ ಅಪರಾಧ ಮಾಡಿದ್ದಾರೆ ಅಂತನಾ? ಇವ್ರ ಮೇಲೆ ಹೆಚ್ಚು ಆರೋಪ ಇದೆ, ಅವ್ರ ಮೇಲೆ ಕಡಿಮೆ ಆರೋಪ ಇದೆ ಅಂತನಾ? ಗೊತ್ತಿಲ್ಲ ನನಗೆ ಯಾವ ರೀತಿಯ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ರು ಏನಂತ ಹೇಳಿ. ವಕೀಲರಂತೂ ಈ ವಿಚಾರಗಳನ್ನು ಇಟ್ಕೊಂಡು ಪ್ರಸ್ತಾಪ ಮಾಡಿದ್ರು. ಅವ್ರಿಗೆ ಯಾವ ಸೌಲಭ್ಯ ಕೊಟ್ಟಿದ್ದೀರಿ, ದರ್ಶನ್ಗೂ ಈ ಸೌಲಭ್ಯವನ್ನು ಕೊಡಿ, ಅವ್ರಿಗಿಂತ ಕೀಳ ನಮ್ಮ ಕಕ್ಷಿದಾರರು ಅಂತ ಪ್ರಶ್ನೆ ಮಾಡಿದ್ದಾರೆ. ಮುಂದೆ ವಿಚಾರಣೆಯನ್ನು 9ನೇ ತಾರೀಕು ಮುಂದೂಡಲಾಗಿದೆ. ಅಲ್ಲಿವರೆಗೂ ಹಾಸಿಗೆ ಇಲ್ಲ, ದಿಂಬಿಲ್ಲ, ಏನೂ ಇಲ್ಲ. ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ. ಅಂದರೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಒಬ್ಬ ಕೈದಿಗೆ ಏನು ಸಿಗುತ್ತೆ ಎಲ್ಲ ಸಿಗುತ್ತೆ. ತೀರಾ ಕನಿಷ್ಠ ಮಟ್ಟದಲ್ಲಿ ಏನು ಇವರಿಗೆ ವ್ಯವಸ್ಥೆ ಇಲ್ಲವೇ ಇಲ್ಲ ಅಂತೇನಿಲ್ಲ. ಮ್ಯಾನ್ಯುವಲ್ ಪ್ರಕಾರ ಏನು ಕೊಡಬೇಕು ಅದನ್ನು ಕೊಡ್ತಿದ್ದಾರೆ. ಇವ್ರು ಹೆಚ್ಚಿಂದ ಕೇಳ್ತಾ ಇದ್ದಾರೆ, ಅದಕ್ಕೆ ಈ ವಿಚಾರಣೆ. ಈಗ ಚಿಕ್ಕ ಬ್ರೇಕ್ ಇರ್ತನಾ? ಇವ್ರ ಮೇಲೆ ಹೆಚ್ಚು ಆರೋಪ ಇದೆ, ಅವ್ರ ಮೇಲೆ ಕಡಿಮೆ ಆರೋಪ ಇದೆ ಅಂತನಾ? ಗೊತ್ತಿಲ್ಲ ನನಗೆ ಯಾವ ರೀತಿಯ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ರು ಏನಂತ ಹೇಳಿ. ವಕೀಲರಂತೂ ಈ ವಿಚಾರಗಳನ್ನು ಇಟ್ಕೊಂಡು ಪ್ರಸ್ತಾಪ ಮಾಡಿದ್ರು. ಅವ್ರಿಗೆ ಯಾವ ಸೌಲಭ್ಯ ಕೊಟ್ಟಿದ್ದೀರಿ, ದರ್ಶನ್ಗೂ ಈ ಸೌಲಭ್ಯವನ್ನು ಕೊಡಿ, ಅವ್ರಿಗಿಂತ ಕೀಳ ನಮ್ಮ ಕಕ್ಷಿದಾರರು ಅಂತ ಪ್ರಶ್ನೆ ಮಾಡಿದ್ದಾರೆ. ಮುಂದೆ ವಿಚಾರಣೆಯನ್ನು 9ನೇ ತಾರೀಕು ಮುಂದೂಡಲಾಗಿದೆ. ಅಲ್ಲಿವರೆಗೂ ಹಾಸಿಗೆ ಇಲ್ಲ, ದಿಂಬಿಲ್ಲ, ಏನೂ ಇಲ್ಲ. ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ. ಅಂದರೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಒಬ್ಬ ಕೈದಿಗೆ ಏನು ಸಿಗುತ್ತೆ ಎಲ್ಲ ಸಿಗುತ್ತೆ. ತೀರಾ ಕನಿಷ್ಠ ಮಟ್ಟದಲ್ಲಿ ಏನು ಇವರಿಗೆ ವ್ಯವಸ್ಥೆ ಇಲ್ಲವೇ ಇಲ್ಲ ಅಂತೇನಿಲ್ಲ. ಮ್ಯಾನ್ಯುವಲ್ ಪ್ರಕಾರ ಏನು ಕೊಡಬೇಕು ಅದನ್ನು ಕೊಡ್ತಿದ್ದಾರೆ. ಇವ್ರು ಹೆಚ್ಚಿಂದ ಕೇಳ್ತಾ ಇದ್ದಾರೆ, ಅದಕ್ಕೆ ಈ ವಿಚಾರಣೆ.